ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ಇವಾಗ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟ್ ಇಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲ್ಲಿ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಇವಾಗ ಈ ಸಿಂಹ ರಾಶಿಯವರ ಬಗ್ಗೆ ನಾವು ನೋಡೋಣ. ನನ್ನ ಆತ್ಮೀಯ ಸಿಂಹ ರಾಶಿಯವರೇ, ರಹಸ್ಯದ ಒಂದು ಮುನ್ನುಡಿ. ಏಕಾಂತದಲ್ಲಿ ಮಾತ್ರ ನೋಡಬೇಕಾದ ಸತ್ಯ. ಈ ಸಂದೇಶ ಪ್ರತಿಯೊಬ್ಬರಿಗೂ ತಲುಪಲು ಸಾಧ್ಯವಿಲ್ಲ. ಯಾರಿಗೆ ದೈವ ಸಂಕಲ್ಪವಿದೆಯೋ, ಯಾರ ಜೀವನದಲ್ಲಿ ಕಾಲವು ಪವಾಡವನ್ನು ಮಾಡಲು ನಿರ್ಧರಿಸಿದೆಯೋ ಅಂತಹ ಧನ್ಯಾತ್ಮರಿಗೆ ಮಾತ್ರ ಈ ದಿವ್ಯ ಸಂದೇಶ ಲಭ್ಯವಾಗುತ್ತೆ. ಇದನ್ನು ನೀವು ಶ್ರದ್ಧೆಯಿಂದ ಏಕಾಂತದಲ್ಲಿ ಯಾವುದೇ ಗೊಂದಲಗಳಿಲ್ಲದ ಪ್ರಶಾಂತ ವಾತಾವರಣದಲ್ಲಿ ಗ್ರಹಿಸಬೇಕು. ಏಕೆಂದರೆ ನಿಮ್ಮ ಸುತ್ತಲೂ ಕಳೆದ 1 ದಶಕಕ್ಕಿಂತಲೂ ಹೆಚ್ಚು ಕಾಲದಿಂದ, ಅಂದರೆ ಈ 12 ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಅಗೋಚರ ಶಕ್ತಿಯ ನಿಜರೂಪ ಇಂದು ಅನಾವರಣಗೊಳ್ಳಲಿದೆ. ನಿಮ್ಮ ಮನಸ್ಸಿನಲ್ಲಿ ಅನೇಕ ಬಾರಿ ಪ್ರಶ್ನೆಗಳು ಮೂಡಿರಬಹುದು. ಎಷ್ಟೇ ಆಪತ್ತು ಬಂದರೂ ನಾನು ಹೇಗೆ ಪಾರಾದೆ? ನನ್ನ ಏಳಿಗೆಗೆ ನಿರಂತರವಾಗಿ ಅಡ್ಡಿಪಡಿಸುತ್ತಿರುವ ಆ ಕಣ್ಣಿಗೆ ಕಾಣದ ಶತ್ರು ಯಾರು? ಈ ಎಲ್ಲ ಪ್ರಶ್ನೆಗಳಿಗೆ ಕಾಲವು ಈಗ ಉತ್ತರ ನೀಡುವ ಘಟ್ಟ ತಲುಪಿದೆ. ಸಿಂಹರಾಶಿಯ ದೈವಿಕ ಹಿನ್ನೆಲೆ ಮತ್ತು ದೇವತಾ ರಕ್ಷಣೆ. ಸಿಂಹರಾಶಿಯು ಸೂರ್ಯದೇವನ ಸ್ವಕ್ಷೇತ್ರ. ಸೂರ್ಯನೆಂದರೆ ಆತ್ಮಕಾರಕ, ಶೌರ್ಯ, ತೇಜಸ್ಸು ಮತ್ತು ನಾಯಕತ್ವದ ಸಂಕೇತ. ಆದರೆ ಕಳೆದ 12 ವರ್ಷಗಳ ಅವಧಿಯಲ್ಲಿ ಗುರು, ಶನಿ ಹಾಗೂ ರಾಹು ಕೇತುಗಳ ಮಹಾದಶೆ ಮತ್ತು ಗೋಚಾರ ಫಲಗಳ ಕಾರಣದಿಂದಾಗಿ ಸಿಂಹರಾಶಿಯವರು ಅತ್ಯಂತ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಿದ್ದಾರೆ. ಆದರೆ ಈ ಕಷ್ಟಗಳ ನಡುವೆಯೂ ನಿಮ್ಮನ್ನು ಸಂಪೂರ್ಣವಾಗಿ ನಾಶವಾಗಲು ಬಿಡದೆ ಪ್ರತಿಯೊಂದು ಕಟ್ಟಿಬದ್ಧ ಆಪತ್ತಿನಲ್ಲೂ ನಿಮ್ಮ ಹಿಂದೆಯೇ ನೆರಳಿನಂತೆ ನಿಂತು ಕಾಯುತ್ತಿರುವ ಶಕ್ತಿಯೇ ಶ್ರೀ ಲಕ್ಷ್ಮೀ ನರಸಿಂಹ ಹಾಗೂ ಈ ದುರ್ಗಾ ಪರಮೇಶ್ವರಿಯ ದಿವ್ಯ ಕವಚ. ಅಗೋಚರ ಕವಚದ ಕೆಲಸ. ನೀವು ವಾಹನ ಅಪಘಾತಗಳಿಂದ, ಆಕಸ್ಮಿಕ ಧನ ನಷ್ಟದಿಂದ, ಪ್ರಾಣಾಂತಿಕ ಕಾಯಿಲೆಗಳಿಂದ ಅಥವಾ ನಂಬಿದವರಿಂದಲೇ ಆಗಬಹುದಾಗಿದ್ದ ಭೀಕರ ವಂಚನೆಗಳಿಂದ ಈ ಕೊನೆ ಕ್ಷಣದಲ್ಲಿ ಪಾರಾಗಿದ್ದರೆ ಅದು ನಿಮ್ಮ ಸ್ವಂತ ಸಾಮರ್ಥ್ಯದಿಂದಲ್ಲ, ಬದಲಾಗಿ ನಿಮ್ಮ ಈ ಪೂರ್ವಾಪರ ಪುಣ್ಯಫಲ ಹಾಗೂ ಈ ಶಕ್ತಿಯು ನಿಮ್ಮ ಸುತ್ತಲೂ ನಿರ್ಮಿಸಿರುವ ದಿವ್ಯ ಸುರಕ್ಷತಾ ವಲಯದಿಂದ. ಮುಂದಿನ 24 ಗಂಟೆಗಳು ಮತ್ತು ಮುಂಬರುವ ಮಹಾಪರಿವರ್ತನೆ. ಈ ಜ್ಯೋತಿಷ್ಯ ಶಾಸ್ತ್ರದ ಗಣನೆಗಳ ಪ್ರಕಾರ ಮುಂಬರುವ 24ರಿಂದ 48 ಗಂಟೆಗಳ ಅವಧಿಯಲ್ಲಿ ಸಿಂಹರಾಶಿಯವರ ಜಾತಕದಲ್ಲಿ ಅಷ್ಟಮ ಮತ್ತು ದಶಮ ಭಾವಗಳಲ್ಲಿ ಪ್ರಬಲ ದೈವಿಕ ಸ್ಪಂದನ ಉಂಟಾಗುತ್ತೆ. ಈ ಸಮಯವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇಷ್ಟು ದಿನ ನಿಮ್ಮ ಕೈಯಲ್ಲಿದ್ದ ಹಣ ನಿಲ್ಲದೆ ಓಲಾಗುತ್ತಿದ್ದರೆ, ಸಾಲದ ಸುಳಿಯಲ್ಲಿ ಸಿಲುಕಿದ್ದರೆ ಶ್ರೀ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷದಿಂದ ಹೊಸ ಆದಾಯದ ಬಾಗಿಲುಗಳು ತೆರೆಯಲಿವೆ. ಯಾವ ದುಃಖಗಳು ನಿಮ್ಮನ್ನು ವರ್ಷಗಟ್ಟಲೆ ಕಾಡಿದ್ವೋ ಆ ಸಮಸ್ಯೆಗಳು ಈಗ ತಮ್ಮ ಅಂತಿಮ ಘಟ್ಟವನ್ನು ತಲುಪುತ್ತೆ. ಕತ್ತಲೆಯ ನಂತರ ಸೂರ್ಯೋದಯವಾಗುವುದು ಹೇಗೆ ಸೃಷ್ಟಿಯ ನಿಯಮವೋ ಹಾಗೆಯೇ ನಿಮ್ಮ ದುಃಖದ ದಿನಗಳು ಅಂತ್ಯಗೊಂಡು ಸುಖದ ದಿನಗಳು ಆರಂಭವಾಗುತ್ತಿವೆ. ಶನಿದೇವರ ನ್ಯಾಯ ಮತ್ತು ಈ ಶತ್ರು ಸಂಹಾರದ ಕಾಲ. ನೀವು ಜಗತ್ತಿಗೆ ಒಳ್ಳೆಯದನ್ನೇ ಮಾಡಿದ್ರಿ, ಕಷ್ಟದಲ್ಲಿರುವವರಿಗೆ ನೆರವಾಗಿದ್ದೀರಿ, ನಂಬಿದವರನ್ನು ಕೈ ಬಿಡಲಿಲ್ಲ. ಆದರೂ ನಿಮಗೆ ಸಿಕ್ಕಿದ್ದೇನು? ಈ ದೋಖ, ಕಣ್ಣೀರು ಮತ್ತು ಮಾನಸಿಕ ಕಿರುಕುಳ. ಆದರೆ ಬ್ರಹ್ಮಾಂಡದ ನಿಯಮ ಎಂದಿಗೂ ತಪ್ಪುವುದಿಲ್ಲ. ಈ ಕರ್ಮಫಲದಾತನಾದ ಶನೇಶ್ವರ, ಈ ಭಗವಾನನ ಕಣ್ಣಿನಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಈ ಕರ್ಮದ ಮರುಪೆಟ್ಟು. ನಿಮ್ಮ ಸರಳತೆಯನ್ನು ದುರುಪಯೋಗಪಡಿಸಿಕೊಂಡು ನಿಮಗೆ ಬೆನ್ನಿಗೆ ಚೂರಿ ಹಾಕಿದವರು, ನಿಮ್ಮ ಪ್ರಗತಿಯನ್ನು ನೋಡಿ ಹೊಟ್ಟೆ ಉರಿದುಕೊಂಡವರು ಈಗ ತಮ್ಮ ದುಷ್ಕರ್ಮಗಳ ಫಲವನ್ನು ಅನುಭವಿಸುವ ಕಾಲ ಬಂದಿದೆ. ಅವರು ನಿಮಗಾಗಿ ತೋಡಿದ ಹಳ್ಳದಲ್ಲಿ ಅವರೇ ಬೀಳುವ ಸನ್ನಿವೇಶ ಸೃಷ್ಟಿಯಾಗಿದೆ. ಶನಿದೇವನ ನ್ಯಾಯ ವಿಳಂಬವಾಗಬಹುದು, ಆದರೆ ನಿಖರವಾಗಿರುತ್ತೆ.
ಈ ನಂಬಿಕೆ, ದ್ರೋಹ ಮತ್ತು ಮರೆಮಾಚಿದ ಶತ್ರುವಿನ ಒಂದು ಅನಾವರಣ. ನಿಮ್ಮ ಏಳಿಗೆಯನ್ನು ತಡೆದು ನಿಲ್ಲಿಸಿದ ಆ ಒಬ್ಬ ವ್ಯಕ್ತಿ ಯಾರು? ಸಿಂಹ ರಾಶಿಯವರ ಜೀವನದ ಪ್ರಗತಿಗೆ ದೊಡ್ಡ ತಡೆಯಾಗಿದ್ದದ್ದು ನಿಮ್ಮ ಗ್ರಹಗತಿಗಳಿಗಿಂತ ಹೆಚ್ಚಾಗಿ ನಿಮ್ಮ ಸುತ್ತಲೂ ಇದ್ದ ಒಬ್ಬ ನಿಕಟ ವ್ಯಕ್ತಿ. ಆ ವ್ಯಕ್ತಿ ಅಪರಿಚಿತನಲ್ಲ, ನಿಮ್ಮ ದೈನಂದಿನ ಜೀವನದಲ್ಲೇ ಅಥವಾ ಕಾರ್ಯಕ್ಷೇತ್ರದಲ್ಲೇ ನಿಮ್ಮೊಂದಿಗಿದ್ದ, ನಿಮ್ಮ ಪ್ರತಿಯೊಂದು ರಹಸ್ಯವನ್ನು ಅರಿತಿದ್ದ ವ್ಯಕ್ತಿ. ಶತ್ರುವಿನ ಮುಖಪವಾಡ. ಈ ಹೊರಗಿನ ಪ್ರಪಂಚಕ್ಕೆ ಇವರು ನಿಮ್ಮ ಅತ್ಯಂತ ದೊಡ್ಡ ಹಿತೈಷಿಯಂತೆ ನಟಿಸುತ್ತಿದ್ದರು. ಮುಖದಲ್ಲಿ ಮಂದಹಾಸ, ಮಾತುಗಳಲ್ಲಿ ಜೇನಿನಂತಹ ಸಿಹಿ ತುಂಬಿತ್ತು. ಆದರೆ ಅವರ ಮನಸ್ಸಿನಲ್ಲಿ ಆಳದಲ್ಲಿ ಇದ್ದದ್ದು ಕೇವಲ ಈರ್ಷ್ಯೆ ಮತ್ತು ಅಸೂಯೆ. ಈ ನಕಾರಾತ್ಮಕ ಶಕ್ತಿಯ ಪ್ರಯೋಗ. ನೀವು ಬೆಳೆಯುತ್ತಿರುವುದನ್ನು, ಸಮಾಜದಲ್ಲಿ ಗೌರವ ಸಂಪಾದಿಸುತ್ತಿರುವುದನ್ನು ಸಹಿಸಿಕೊಳ್ಳಲು ಆ ವ್ಯಕ್ತಿಗೆ ಸಾಧ್ಯವಾಗಲಿಲ್ಲ. ನಿಮ್ಮ ಕೆಲಸಗಳಲ್ಲಿ ಪದೇ ಪದೇ ವಿಘ್ನಗಳು ಬರಲು, ಹತ್ತಿರ ಬಂದ ಅವಕಾಶಗಳು ಕೊನೆಯ ಕ್ಷಣದಲ್ಲಿ ಕೈಜಾರಲು ಹಾಗೂ ಕುಟುಂಬದಲ್ಲಿ ಕಾರಣವಿಲ್ಲದೆ ಕಲಹಗಳು ಸೃಷ್ಟಿಯಾಗಲು ಆ ವ್ಯಕ್ತಿಯ ಕೆಟ್ಟ ದೃಷ್ಟಿ ಮತ್ತು ಅವರು ಹಬ್ಬಿಸಿದ ನಕಾರಾತ್ಮಕ ತರಂಗಗಳೇ ಮೂಲ ಕಾರಣ. ನಂಬಿಕೆಗೆ ಸಿಕ್ಕ ಪ್ರತಿಫಲ ಈ ನೈತಿಕ ದ್ರೋಹ. ನೀವು ಆ ವ್ಯಕ್ತಿಯನ್ನು ದೇವರೆಂದು ಭಾವಿಸಿ ನಂಬಿದ್ರಿ. ನಿಮ್ಮ ಅತ್ಯಂತ ಸೂಕ್ಷ್ಮ ರಹಸ್ಯಗಳನ್ನು, ಭವಿಷ್ಯದ ಯೋಜನೆಗಳನ್ನು ಅವರೊಂದಿಗೆ ಹಂಚಿಕೊಂಡಿದ್ರಿ. ಆದರೆ ಅವರು ಮಾಡಿದ್ದೇನು? ನಿಮ್ಮ ಅತ್ಯಂತ ಈ ಒಂದು ದುರ್ಬಲ ಕ್ಷಣಗಳನ್ನೇ ಆಯುಧವಾಗಿ ಬಳಸಿಕೊಂಡು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ರು. ನಿಮ್ಮ ಜೀವನದಲ್ಲಿ ಎಷ್ಟೋ ರಾತ್ರಿಗಳು ನಿದ್ದೆಯಿಲ್ಲದೆ ಕಳೆದಿದ್ರ. ನಾನಾರಿಗೂ ಕೆಡಕನ್ನು ಮಾಡಲಿಲ್ವಲ್ಲ, ನನಗೆ ಮಾತ್ರ ಏಕೆ ಈ ರೀತಿಯ ಕಷ್ಟಗಳು ಎದುರಾಗುತ್ತಿವೆ ಎಂದು ಕಣ್ಣೀರಿಟ್ಟಿದ್ರಿ. ಆದರೆ ಜಗತ್ತಿನ ಕಣ್ಣಿನಿಂದ ತಪ್ಪಿಸಿಕೊಂಡ ಆ ಶತ್ರು ದೈವಿಕ ಶಕ್ತಿಯ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಶತ್ರು ವಿನಾಶ ಮತ್ತು ಈ ಒಂದು ದೈವಿಕ ನ್ಯಾಯದ ಆರಂಭ ಅಂತಲೇ ಅನ್ಬಹುದು. ಕಾಲಚಕ್ರದ ತಿರುವು, ಕೆಟ್ಟ ಶಕ್ತಿಗಳ ಸ್ವಯಂ ವಿನಾಶ. ಈಗ ಬ್ರಹ್ಮಾಂಡದ ಶಕ್ತಿಯು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ತಿರುಗುತ್ತಿದೆ. ನಿಮ್ಮ ವಿರುದ್ಧ ಯಾರು ಕುತಂತ್ರ ರೂಪಿಸಿದ್ರೋ ಅವರು ಹೆಣೆದ ಜಾಲದಲ್ಲೇ ಅವರೇ ಸಿಲುಕಿಕೊಳ್ಳುವ ಸಮಯ ಸನಿಹವಾಗಿದೆ. ಅವರ ಕೃತ್ಯಗಳಿಗೆ ಅವರೇ ಬಲಿ. ನಿಮ್ಮ ಸುಖ ಶಾಂತಿಯನ್ನು ಕಸಿದುಕೊಳ್ಳಲು ಅವರು ಹೂಡಿದ ಪ್ರತಿಯೊಂದು ತಂತ್ರವೂ ಈಗ ಅವರ ಮೇಲೆಯೇ ತಿರುಗುಬಾಣವಾಗುತ್ತಿದೆ. ಅವರ ಜೀವನದಲ್ಲಿ ಮಾನಸಿಕ ನೆಮ್ಮದಿ ಹಾಳಾಗುತ್ತಿದೆ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲದಂತಾಗಿದೆ ಹಾಗೂ ಆರ್ಥಿಕ ನಷ್ಟದ ಬಿಸಿ ಅವರನ್ನು ತಟ್ಟಲು ಆರಂಭಿಸಿದೆ. ನಿಜ ರೂಪ ಒಂದು ಅನಾವರಣಗೊಳ್ಳಲಿದೆ. ಇಷ್ಟು ದಿನ ಧರಿಸಿದ್ದ ಹಿತೈಷಿಯ ಮುಖವಾಡ ಕಳಚಿಬಿದ್ದು ಅವರ ನಿಜವಾದ ಕಪ್ಪು ಮುಖ ಸಮಾಜದ ಮುಂದೆ ಶೀಘ್ರದಲ್ಲೇ ಅನಾವರಣಗೊಳ್ಳಲಿದೆ. ಸಿಂಹ ರಾಶಿಯವರಿಗೆ ಮುಂಬರುವ ಈ ದಿವ್ಯ ಮಾರ್ಗದರ್ಶನ. ಈ ಪರಿವರ್ತನೆಯ ಕಾಲಘಟ್ಟದಲ್ಲಿ ಸಿಂಹ ರಾಶಿಯವರು ಅತ್ಯಂತ ಜಾಗರೂಕರಾಗಿ ಇರಬೇಕು ಮತ್ತು ದೈವಿಕ ಮಾರ್ಗದಲ್ಲಿ ಸಾಗಬೇಕು. ನಿಮ್ಮ ಮುಂಬರುವ ಯೋಜನೆಗಳನ್ನು, ಧನಾಗಮನದ ಮೂಲಗಳನ್ನು ಅಥವಾ ಈ ಹೊಸ ನಿರ್ಧಾರಗಳನ್ನು ಯಾವುದೇ ಕಾರಣಕ್ಕೂ ಮೂರನೇ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಬೇಡಿ. ಪ್ರತಿದಿನ ಬೆಳಗ್ಗೆ ಸೂರ್ಯದೇವನಿಗೆ ಆರ್ಘ್ಯವನ್ನು ನೀಡಿ ಮತ್ತು ಓಂ ನಮಃ ಶಿವಾಯ ಅಥವಾ ಶ್ರೀ ನರಸಿಂಹ ಮಂತ್ರ ಜಪಿಸಿ. ಇದು ನಿಮ್ಮ ಸುತ್ತಲಿನ ಕವಚವನ್ನು ಮತ್ತಷ್ಟು ಬಲಪಡಿಸುತ್ತೆ. ನಿಮ್ಮ ದುಃಖದ ಅಧ್ಯಾಯ ಈಗ ಮುಕ್ತಾಯಗೊಂಡಿದೆ. ನಿಮ್ಮ ಧೈರ್ಯ, ಈ ಕಷ್ಟ ಸಹಿಷ್ಣುತೆ ಹಾಗೂ ದೈವ ನಂಬಿಕೆಗೆ ಸಿಗಬೇಕಾದ ಸೂಕ್ತ ಪ್ರತಿಫಲ ಈಗ ಲಭಿಸುತ್ತೆ. ಈ ಆಧ್ಯಾತ್ಮಿಕ ದೃಷ್ಟಿಕೋನ ಗ್ರಹಗಳ ಒಂದು ಪ್ರಭಾವ. ಈ ಗ್ರಹಗಳ ಸಂಚಾರ ಮತ್ತು ಶೂನ್ಯದಿಂದ ಎದ್ದು ನಿಲ್ಲುವ ಒಂದು ಕಾಲ. ಸಿಂಹ ರಾಶಿಯ ಅಧಿಪತಿಯಾದ ಭಗವಾನ್ ಸೂರ್ಯದೇವನು ನಿಮ್ಮ ಜಾತಕದಲ್ಲಿ ರಾಜಯೋಗವನ್ನು ತರಲು ಸಂಪೂರ್ಣವಾಗಿ ಸಿದ್ಧನಾಗಿದ್ದಾನೆ. ಕಳೆದ ದಶಕದಲ್ಲಿ ನೀವು ಅನುಭವಿಸಿದ ಪ್ರತಿಯೊಂದು ಮಾನಸಿಕ ಯಾತನೆ, ಸಮಾಜದಲ್ಲಿ ಅನುಭವಿಸಿದ ಅಪಮಾನ ಮತ್ತು ಹಣಕಾಸಿನ ಬಿಕ್ಕಟ್ಟುಗಳು ಕೇವಲ ಒಂದು ಪರೀಕ್ಷೆಯಾಗಿದ್ವು. ಈ ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ನಿಗೂಢ ಸಿದ್ಧಾಂತಗಳ ಪ್ರಕಾರ ದೈವಿಕ ಶಕ್ತಿಯು ಒಬ್ಬ ವ್ಯಕ್ತಿಗೆ ಮಹತ್ವದ ಜವಾಬ್ದಾರಿಯನ್ನು ಅಥವಾ ಅಗಾಧವಾದ ಸಂಪತ್ತನ್ನು ನೀಡುವ ಮುನ್ನ ಆತನನ್ನು ಬೆಂಕಿಯಲ್ಲಿ ಕಾಯಿಸಿದ ಚಿನ್ನದಂತೆ ಪರಿಶುದ್ಧಗೊಳಿಸುತ್ತೆ. ಸೂರ್ಯ ಮತ್ತು ಗುರುವಿನ ಶುಭ ದೃಷ್ಟಿ ನಿಮ್ಮ ರಾಶಿಯ ಮೇಲಿರುವ ದೈವಿಕ ಗ್ರಹಗಳ ಪ್ರಭಾವದಿಂದಾಗಿ ನಿಮ್ಮ ಆಲೋಚನಾ ಶಕ್ತಿಯಲ್ಲಿ ಈ ಹೊಸ ಸಂಚಲನ ಉಂಟಾಗಲಿದೆ. ಇದುವರೆಗೆ ನಿಮ್ಮ ಮನಸ್ಸನ್ನು ಆವರಿಸಿದ್ದ ನಿರಾಶೆ, ಭಯ ಹಾಗೂ ಅಸಹಾಯಕತೆಯ ಕಾಡಿನಿಂದ ನೀವು ಹೊರಬರಲಿದ್ದೀರಿ. ಈ ಸಾಧನೆಯ ಹಾದಿ.
ಇನ್ನು ಮುಂದೆ ನಿಮ್ಮ ಕೆಲಸಗಳಲ್ಲಿ ಯಾವುದೇ ರಹಸ್ಯ ಶತ್ರುವಿನ ತಂತ್ರಗಳು ಫಲಿಸುವುದಿಲ್ಲ. ಕಾಲವು ನಿಮ್ಮನ್ನು ಕೈ ಹಿಡಿದು ನಡೆಸಲಿದ್ದು ನೀವು ಹಾಕುವ ಪ್ರತಿಯೊಂದು ಸತ್ಕರ್ಮದಲ್ಲೂ ಈ ವಿಜಯಲಕ್ಷ್ಮಿ ಒಲಿಯಲಿದ್ದಾಳೆ. ರಹಸ್ಯ ಶತ್ರುಗಳ ವಿನಾಶಕ್ಕೆ ದೈವಿಕದ ಒಂದಷ್ಟು ಸೂಚನೆಗಳು. ನಿಮಗೆ ಕಷ್ಟ ಕೊಟ್ಟ ವ್ಯಕ್ತಿಯು ತಾನು ಮಾಡಿದ ತಪ್ಪಿನ ಅರಿಗಾಗಿ ನಿಮ್ಮ ಬಳಿಗೆ ಕ್ಷಮೆ ಯಾಚಿಸಲು ಬರುವ ದಿನಗಳು ದೂರವಿಲ್ಲ. ಆದರೆ ನೆನಪಿರಲಿ, ಒಮ್ಮೆ ದ್ರೋಹ ಎಸಗಿದ ವ್ಯಕ್ತಿಗೆ ಮತ್ತೆ ನಿಮ್ಮ ಜೀವನದಲ್ಲಿ ಜಾಗ ನೀಡಬಾರದು. ನಿಮ್ಮ ಮನೆ ಅಥವಾ ಕಚೇರಿಯಲ್ಲಿ ಕಪ್ಪು ಶಕ್ತಿಗಳ ನಕಾರಾತ್ಮಕ ಪ್ರಭಾವ ಸಂಪೂರ್ಣವಾಗಿ ತೊಲಗಲಿದ್ದು ಮನೆಯ ವಾತಾವರಣದಲ್ಲಿ ಹೊಸ ಚೈತನ್ಯ ಮೂಡಲಿದೆ. ಮುಂದಿನ ಕೆಲವು ದಿನಗಳಲ್ಲಿ ಅನಿರೀಕ್ಷಿತ ಮೂಲಗಳಿಂದ ಧನಲಾಭವಾಗುವ ಮತ್ತು ಆಸ್ತಿ ಪಾಸ್ತಿ ವಿವಾದಗಳು ಬಗೆಹರಿಯುವ ಸ್ಪಷ್ಟ ಲಕ್ಷಣಗಳು ಕಂಡುಬರಲಿವೆ. ಭವಿಷ್ಯದ ಸುರಕ್ಷತೆ ಅಂತಿಮ ದೈವಿಕ ಸಂದೇಶ. ಈ ಲಕ್ಷ್ಮೀ ನರಸಿಂಹ ಹಾಗೂ ಸೂರ್ಯದೇವನ ಅನುಗ್ರಹ ಪಡೆಯುವ ಮಾರ್ಗ. ನಿಮ್ಮ ಜೀವನದಲ್ಲಿ ಈ ಒಂದು ಹೊಸ ಸುಖ ಸಮೃದ್ಧಿಯ ಅಧ್ಯಾಯವು ನಿರಂತರವಾಗಿ ಮುಂದುವರಿಯಲು ನೀವು ಕೆಲವು ಸರಳ ಆಧ್ಯಾತ್ಮಿಕ ನಿಯಮಗಳನ್ನು ಪಾಲಿಸುವುದು ಅತ್ಯಗತ್ಯ. ಈ ಸೂರ್ಯ ನಮಸ್ಕಾರ ಮಾಡೋದು ಅಥವಾ ಆರ್ಘ್ಯ ಪ್ರದಾನ. ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಚೊಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಕೆಂಪು ಹೂವು ಅಥವಾ ಅಕ್ಷತೆಯನ್ನು ಹಾಕಿ ಸೂರ್ಯ ದೇವನಿಗೆ ಅರ್ಪಿಸಿ. ಓಂ ಸೂರ್ಯಾಯ ನಮಃ ಎಂದು 108 ಬಾರಿ ಜಪಿಸಿ. ನಿಮ್ಮ ಕೈಲಾದಷ್ಟು ಅಸಹಾಯಕರಿಗೆ, ಬಡವರಿಗೆ ಆಹಾರ ಅಥವಾ ಕೆಂಪು ವಸ್ತ್ರವನ್ನು ದಾನ ಮಾಡಿ. ಇದು ನಿಮ್ಮ ಶತ್ರು ದೋಷಗಳನ್ನು ಸಂಪೂರ್ಣವಾಗಿ ಶಮನಗೊಳಿಸುತ್ತೆ. ನಿಮ್ಮ ಯಶಸ್ಸಿನ ಮಂತ್ರವನ್ನು ಸದಾ ಗೌಪ್ಯವಾಗಿಡಿ. ಬ್ರಹ್ಮಾಂಡವು ನಿಮಗೆ ನೀಡುತ್ತಿರುವ ಈ ಮಹಾ ಕೊಡುಗೆಯನ್ನು ಅತ್ಯಂತ ಶ್ರದ್ಧೆಯಿಂದ ಸ್ವೀಕರಿಸಿ. ನಿಮ್ಮ ದಾರಿಯಲ್ಲಿ ಕತ್ತಲೆ ಕರಗಿದೆ. ದೈವಿಕ ಕವಚವು ನಿಮ್ಮನ್ನು ರಕ್ಷಿಸುತ್ತಿದೆ ಹಾಗೂ ಮುಂಬರುವ ದಿನಗಳು ನಿಮ್ಮ ಪಾಲಿಗೆ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಯಶಸ್ಸನ್ನು ತರಲಿದೆ. ಸಿಂಹ ರಾಶಿಯವರಿಗೆ ದೈವಿಕ ರಕ್ಷಣಾ ಚಕ್ರ ಮತ್ತು ಈ ದೈನಂದಿನ ಜಾಗೃತಿ. ಆತ್ಮರಕ್ಷಣೆ ಮತ್ತು ಕುಟುಂಬದ ಸುರಕ್ಷತೆಗೆ ದೈವಿಕ ಚಕ್ರ. ಸಿಂಹ ರಾಶಿಯವರು ಸದಾ ತಮ್ಮ ಸುತ್ತಲೂ ಧನಾತ್ಮಕ ಶಕ್ತಿಗಳ ಪ್ರಭಾವವನ್ನು ಕಾಯ್ದುಕೊಳ್ಳುವುದು ಅತ್ಯಗತ್ಯ. ನಿಮ್ಮ ಯಶಸ್ಸು ಮತ್ತು ಪ್ರಗತಿಯನ್ನು ಕಂಡ ಶತ್ರುಗಳು ಮತ್ತೆ ನಿಮ್ಮ ವಿರುದ್ಧ ಯಾವುದೇ ರೀತಿಯ ಕುತಂತ್ರಗಳನ್ನು ಹೂಡದಂತೆ ತಡೆಯಲು ಈ ಒಂದು ದೈವಿಕ ರಕ್ಷಣಾ ವಿಧಿಗಳನ್ನು ಪಾಲಿಸಿ. ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಮನೆಯ ಹೊಸ್ತಿಲಿಗೆ ಅರಿಶಿಣ ಕುಂಕುಮವನ್ನಿಟ್ಟು ಸಾಯಂಕಾಲ ಸಾಂಬ್ರಾಣಿ ಧೂಪವನ್ನು ಹಾಕಿ. ಇದು ಮನೆಯಲ್ಲಿದ್ದ ಕಣ್ಣು ದೃಷ್ಟಿ ಆಗಿರ್ಬೋದು, ಈ ನಕಾರಾತ್ಮಕ ಶಕ್ತಿಗಳು ತಕ್ಷಣವೇ ತೊಲಗಿ ಹೋಗ್ತವೆ. ಈ ಪ್ರತಿದಿನ ಬೆಳಗ್ಗೆ ಸ್ನಾನದ ನಂತರ 11 ಬಾರಿ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸುವುದರಿಂದ ಆಕಸ್ಮಿಕ ಅಪಘಾತಗಳು, ಆರೋಗ್ಯದ ಸಮಸ್ಯೆಗಳು ಹಾಗೂ ಅಗೋಚರ ಆಪತ್ತುಗಳಿಂದ 12 ವರ್ಷಗಳ ರಕ್ಷಣಾ ಕವಚವು ಮತ್ತಷ್ಟು ಪ್ರಬಲಗೊಳ್ಳುತ್ತೆ. ಮುಂಬರುವ ಸುವರ್ಣಯುಗದ ಸದುಪಯೋಗ. ಬ್ರಹ್ಮಾಂಡವು ನಿಮಗಾಗಿ ಹೊಸ ಬಾಗಿಲುಗಳನ್ನು ತೆರೆಯುತ್ತಿದೆ. ಕಳೆದ ದಶಕದ ಕಷ್ಟಗಳನ್ನು ನೆನೆದು ಕಣ್ಣೀರಿಡುವುದನ್ನು ಹಿಂದೆ ನಿಲ್ಲಿಸಿ. ನಿಮ್ಮ ಗತಕಾಲದ ನೋವುಗಳು ನಿಮ್ಮನ್ನು ಬಲಶಾಲಿಗಳನ್ನಾಗಿ ಮಾಡುತ್ತವೆ. ಬಂದ ಪಾಠಗಳೇ ಹೊರತು ನಿಮ್ಮ ಅಂತ್ಯವಲ್ಲ. ಈ ಹೊಸ ಯೋಜನೆಗಳಿಗೆ ಚಾಲನೆ ನೀಡೋದು, ವ್ಯಾಪಾರ, ಉದ್ಯೋಗ ಹಾಗೂ ನೂತನ ಹೂಡಿಕೆಗಳಿಗೆ ಈ ಒಂದು ಸಮಯ ಅತ್ಯಂತ ಸೂಕ್ತವಾಗಿದೆ. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ಮುನ್ನಡೆಯಿರಿ. ಜಯವು ನಿಮ್ಮದಾಗುತ್ತೆ ಸದಾ. ಈ ದಿನದ ಶುಭಾರಂಭವನ್ನು ಒಂದು ಚಿಂತನಾರ್ಹವಾದ ಸವಿಚಾರದೊಂದಿಗೆ ನಾವು ಮಾಡೋಣ. ಒಬ್ಬ ವ್ಯಕ್ತಿ ಮಾತನಾಡುವ ಮಾತೇ ಆಗಿರ್ಬೋದು, ಈ ಧ್ವನಿ ಆಗಿರ್ಬೋದು, ಆತನ ಸ್ವಭಾವ, ಆತನ ಶೀಲವನ್ನು ತಿಳಿಸುತ್ತೆ. ಆತ ನಡೆಸುವ ಸುದೀರ್ಘವಾದ ಆತನ ಚರ್ಚೆಯ ಶೈಲಿಯಾಗಿರ್ಬೋದು, ಆತನ ಜ್ಞಾನ ಮತ್ತು ವಿವೇಚನೆಯ ಮಟ್ಟವನ್ನು ತೋರಿಸುತ್ತೆ. ವ್ಯಕ್ತಿಯಲ್ಲಿರುವ ಅತಿಯಾದ ಅಹಂಕಾರ ಅಥವಾ ಗರ್ವವು ಆತನ ಹತ್ತಿರ ಎಷ್ಟೊಂದು ಹಣ ಹಾಗೂ ಸಂಪತ್ತಿದೆ ಎಂಬುದನ್ನು ಎತ್ತಿ ತೋರಿಸಿದರೆ, ಆತ ಇತರರೊಂದಿಗೆ ವ್ಯವಹರಿಸುವ ಪ್ರಬುದ್ಧ ಸೌಜನ್ಯ ಹಾಗೂ ಸಂಸ್ಕಾರಗಳು ಆತನ ಕುಟುಂಬದ ಮೌಲ್ಯಗಳನ್ನು ಮತ್ತು ಆತ ಬೆಳೆದು ಬಂದ ಹಿನ್ನೆಲೆಯನ್ನು ಸ್ಪಷ್ಟಪಡಿಸುತ್ತೆ. ಅನೇಕ ಜನರು ಜೀವನ ಎನ್ನುವುದು ಸಿಗುವುದು ಒಮ್ಮೆ ಮಾತ್ರ ಎಂದು ತಪ್ಪಾಗಿ ಭಾವಿಸುತ್ತಾರೆ. ಆದರೆ ವಾಸ್ತವವಾಗಿ ನಮಗೆ ಸಿಗುವ ಈ ಒಂದು ಸಾವು ಮಾತ್ರ ಒಮ್ಮೆ. ಜೀವನ ಎಂಬುದು ನಮಗೆ ಪ್ರೀತಿ ಮುಂಜಾನೆಯು ಹೊಸದಾಗಿ ದೊರೆಯುವ ಅಮೂಲ್ಯವಾದ ಅವಕಾಶ. ಪ್ರತಿಯೊಂದು ಹೊಸ ದಿನವೂ ನಮಗೆ ಹೊಸ ಅಧ್ಯಾಯವನ್ನು ತೆರೆಯುತ್ತೆ. ನಮ್ಮ ನಿಜವಾದ ಆಂತರಿಕ ಆತ್ಮದ ಸಾಕ್ಷಾತ್ಕಾರವಾಗಬೇಕಾದರೆ ಜೀವನದಲ್ಲಿ ನಾವು ಅನೇಕ
ಸವಾಲುಗಳನ್ನು, ತ್ಯಾಗಗಳನ್ನು ಎದುರಿಸಬೇಕಾಗುತ್ತೆ. ಜಗತ್ತಿನಲ್ಲಿ ಜನರು ನಿಮ್ಮ ನಿಜವಾದ ಸಾಮರ್ಥ್ಯ ಅಥವಾ ಯೋಗ್ಯತೆಗಿಂತ ಹೆಚ್ಚಾಗಿ ನಿಮ್ಮ ಒಂದು ಸಂಪತ್ತು ಮತ್ತು ಸ್ಥಿರಾಸ್ತಿಯ ಬಗ್ಗೆಯೇ ಹೆಚ್ಚು ಕುತೂಹಲ ತಳೆಯುತ್ತಾರೆ. ಆದ್ದರಿಂದ ಜಗತ್ತಿಗೆ ಉತ್ತರ ನೀಡುವ ಬದಲು ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಪ್ರತಿದಿನವೂ ಉನ್ನತ ಗುಣಗಳನ್ನು ಅಳವಡಿಸಿಕೊಂಡು ಮುನ್ನಡೆಯುವುದು ಬುದ್ಧಿವಂತಿಕೆ. ಇಂದು 2026 ಜುಲೈ ತಿಂಗಳ 21ನೇ ದಿನಾಂಕ ಮಂಗಳವಾರ. ಆಷಾಢ ಮಾಸದ ಶುಕ್ಲ ಪಕ್ಷದ ಪವಿತ್ರವಾದ ಅಷ್ಟಮಿ ತಿಥಿಯು ಬೆಳಗ್ಗೆ 5:16 ಇರುತ್ತೆ. ತದನಂತರ ನವಮಿ ತಿಥಿಯು ಪ್ರಾರಂಭವಾಗುತ್ತೆ. ಇಂದು ಚೈತ್ರ ನಕ್ಷತ್ರವು ರಾತ್ರಿ 8:49 ಇರುತ್ತೆ. ತದನಂತರ ಸ್ವಾತಿ ನಕ್ಷತ್ರದ ಪ್ರಭಾವ ಆರಂಭವಾಗುತ್ತೆ. ಈ ಚೈತ್ರ ನಕ್ಷತ್ರವು ಮಂಗಳನ ಅಧಿಪತ್ಯಕ್ಕೆ ಒಳಪಟ್ಟಿದ್ದು ಕ್ರಿಯಾಶೀಲತೆ ಹಾಗೂ ಕೌಶಲ್ಯಗಳನ್ನು ಇಲ್ಲಿ ನೀವು ಉದ್ದೀಪನಗೊಳಿಸಿದರೆ, ಸ್ವಾತಿ ನಕ್ಷತ್ರವು ರಾಹು ಗ್ರಹದ ಪ್ರಭಾವ ಹೊಂದಿದ್ದು ಮನಸ್ಸಿನಲ್ಲಿ ಸ್ವತಂತ್ರ ಆಲೋಚನೆ ಹಾಗೂ ಮಹತ್ವಾಕಾಂಕ್ಷೆಗಳನ್ನು ಹೆಚ್ಚಿಸುತ್ತೆ. ಸಿಂಹ ರಾಶಿಯ ಜನರಿಗೆ ಇಂದು ಭಾವನಾತ್ಮಕವಾಗಿ ಕೊಂಚ ಸಂವೇದನಾಶೀಲತೆಯು ಹೆಚ್ಚಾಗಿರುವ ದಿನ. ಇಂದು ಸಣ್ಣ ವಿಷಯಗಳಿಗೂ ಮನಸ್ಸು ಸೂಕ್ಷ್ಮವಾಗಿ ಸ್ಪಂದಿಸುವುದು ಅಥವಾ ತಟಸ್ಥ ಸ್ಥಿತಿಯಿಂದ ಕಳವಳಕ್ಕೆ ಒಳಗಾಗಬಹುದು. ಹಳೆಯ ಸುಂದರ ನೆನಪುಗಳು ನಿಮ್ಮ ಮನಸ್ಸಿನಲ್ಲಿ ಮರುಕಳಿಸಲಿದ್ದು, ಹಳೆಯ ಮಿತ್ರರು ಅಥವಾ ಆಪ್ತರನ್ನು ಸಂಪರ್ಕಿಸಲು ನಿಮ್ಮ ಮನಸ್ಸು ಬಯಸುತ್ತೆ. ಪ್ರಸ್ತುತ ಎದುರಾಗಿರುವ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳಲು ನೀವು ಧನಾತ್ಮಕ ಚಿಂತನೆ ಹಾಗೂ ಸ್ನೇಹಪರ ನಡವಳಿಕೆಯನ್ನು ಅಳವಡಿಸಿಕೊಳ್ಳಲೇಬೇಕಾಗುತ್ತೆ. ಇವತ್ತಿನ ಈ ಒಂದು ಶುಭ ದಿನ. ನೋಡಿದ್ರಲ್ಲ ಏನೆಲ್ಲ ಶುಭ ಫಲಗಳು ಅಂತ. ಆದಷ್ಟು ಜೀವನದಲ್ಲಿ ಈ ಒಂದು ಚಿಕ್ಕ ಈ ಒಂದು ಪರಿಹಾರಗಳನ್ನ ನೀವು ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಲಾಭ ಅನ್ನೋದು ಪಡಿತೀರಾ. ನಿಮ್ಮ ಮನೆಯಲ್ಲೇ ಆಗಲಿ, ಮನಸ್ಸಿನಲ್ಲಿ, ಈ ಮಕ್ಕಳ ವಿಷಯದಲ್ಲೇ ಆಗಲಿ, ಎಲ್ಲಾ ವಿಷಯದಲ್ಲೂ ನಿಮಗೆ ಪ್ರಗತಿ ಅನ್ನೋದು ಸಿಗ್ತಾ ಹೋಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.